ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಏನಿದೆ ಸರ್, ಪ್ಯಾಸೆಂಜರ್ಸ್ ದೇ ಕಮ್ ವಿತ್ ಲಗೇಜ್ ಸರ್. ಮೋಸ್ಟ್ ಆಫ್ ದ ಡೊಮೆಸ್ಟಿಕ್ ಪ್ಯಾಸೆಂಜರ್ಸ್ ಇಲ್ಲೇ ಇರ್ತಾರೆ. ಅವ್ರ ಲಗೇಜ್ ಒಂದಿಗೆ ಬಂದಾಗ ಇಲ್ಲಿಂದ ಮತ್ತೆ ಅವ್ರನ್ನ ಶಿಫ್ಟ್ ಮಾಡಿಸಿ ಮಾಡೋದಕ್ಕೆ ಅವ್ರಿಗೂ ಕಷ್ಟ ಆಗ್ತದೆ ಸರ್ ಪ್ಯಾಸೆಂಜರ್ಸ್. ಅದಕ್ಕೂ ಒನ್ಸ್ ಅವರು ಟ್ಯಾಕ್ಸಿನಲ್ಲಿ ಹೋಗ್ಬಿಡ್ತಾರೆ, ಮತ್ತೆ ಹೆಚ್ಚಿನ ದರ ಕೊಟ್ಟು ಬರ್ತಾರೆ. ಇಲ್ಲಿ ಅದರಲ್ಲಿ ಅವ್ರಿಗೆ ಪ್ಯಾಸೆಂಜರ್ಸ್ಗೆ ನೀವು ನಿಮ್ಮಿಂದ ಬರ್ಡನ್ ಅವರು ಟ್ಯಾಕ್ಸಿನೇ ಹೋಗ್ಬೇಕಾಗುತ್ತೆ. ಆ ಕಡೆ ಹೋಗೋಣ, ಬಸ್ ಬಿಟ್ಟು ಟ್ಯಾಕ್ಸಿ ಅವ್ರನ್ನ ಬಿಡ್ತಾ ಇಲ್ಲ ಅಣ್ಣ. ಇವರು ಟ್ಯಾಕ್ಸಿ ಅವ್ರನ್ನೇ ಬಿಡ್ತಾ ಇಲ್ಲ. ಈಗ ಯಾವುದಕ್ಕೆ ಆಗಲಿ ತೊಂದರೆ ಇಲ್ಲ ಸರ್. ಅದು ರಿವ್ಯಾಂಪ್ ಆಗ್ತಾ ಇದೆ. ಕಂಪ್ಲೀಟು ಡಿಸೈನೇ ಚೇಂಜ್ ಆಗಿ ಈ ವೇಳೆಗೆ ನಾವು ಕೇಳೋಕ್ಕಾಗಲ್ಲ. ಹೌದು, ಪಬ್ಲಿಕ್ ಕನ್ವೀನಿಯನ್ಸ್ ಇದು ಇಂಪಾರ್ಟೆಂಟು. ಹೌದು ಅಲ್ವಾ? ನಿಮ್ಮ ಇಂಪಾರ್ಟೆಂಟ್ ಅಲ್ಲ, ಅದು ನಿಮ್ಮ ಏರ್ಪೋರ್ಟ್ನವ್ರು ಇದು ಇದ್ರದ್ದೇ ನೋಡ್ಕೊಂತಾವೆ. ಪಬ್ಲಿಕ್ ಇಂಟ್ರೆಸ್ಟ್ ನೋಡಬೇಕಲ್ಲ ನಾವು. ಹೌದು. ಮತ್ತು ನೀವು ಸರ್ ಇವಾಗ ರಾಜ್ಯದಿಂದ ಆಚೆ ಬಂದಾದ್ಮೇಲೆ ಹೋಮು ಅದು ಯಾವುದೋ ಇದೆಯಲ್ಲ ಅವ್ರಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಮುಗಿದು ಹೇಗೆ ಹೇಳೋದು ಸರ್? KMTC ಮಾಡಲ್ಲ ನಾವು ಅಂತ ಹೇಳಿ ಅದು ಹೇಳಲ್ಲ ಸರ್. ಹಾಗೆ ಏನಿಲ್ಲ ನಮಗೆ. ಪಬ್ಲಿಕ್ ಇಂದ ಜಾಸ್ತಿ ನಾವು ಖರ್ಚು ಮಾಡಿಸ್ತೀವಿ ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಇಲ್ಲ ಸರ್. ಟ್ರಸ್ಟ್ ಸರ್, BMTC ಅವರು ಹೇಳಿ ಸರ್ ಎಷ್ಟು ಬೇಕಾ ಹೇಳಿ ನಾವು ಕೊಡ್ತೀವಿ. ಆ್ಯಂಡ್ ಸರ್ ಬಿಟ್ಟಿದ್ದ ಜಾಗ ಯಾಕೆ ತೆಗೆದಿರಿ ಸರ್? ಇಟ್ ತೆಗಿಲಿಲ್ಲ ಸರ್. ಅವರಿಗೆ ಇಲ್ಲೇ ಇದ್ದಾರೆ ಸರ್. ಇಟ್ ವಾಸ್ ಸಪೋಸ್ ಟು ಬಿ ಸರ್, ಇಟ್ ವಾಸ್ ಸೈನ್ಡ್ ಆಸ್ ಪರ್ ದ ಸೈನ್ ಇಟ್ ವಾಸ್ ಡಿಪೋ ಕೊಟ್ಟಿದ್ದೀವಿ ಸರ್. ಇಟ್ ವಾಸ್ ಸಪೋಸ್ ಟು ಬಿ 2 bus stop. Now we have allowed the whole lane without, because just on a request. Pick up lane ಅಷ್ಟೇ ಅದು. We have built into bus terminus. It's empty sir. We can show you that sir. ಒಂದು ಬಸ್ ನಾವು ಕಮ್ಮಿ ಮಾಡಿಲ್ಲ. ಹಿಂದೆ ಅಲ್ಲೇ ಪರ್ಮಿಟ್ ಮಾಡಲಿಕ್ಕೆ 1.5 year ಬ್ಯಾಕ್ ಅವ್ರ ಕಡೆ ಪ್ರಪೋಸಲ್ ಮಾಡಿಲ್ಲ ಸರ್. ಪೇಮೆಂಟ್ ಬೇಸಿಸ್ ಫಸ್ಟ್ ಸ್ವಲ್ಪ ಸಮಯ ಫ್ರೀ, ಆನಂತರ ಪೇಮೆಂಟ್ ಮಾಡಬೇಕು. ಆ ಥರ ಮಾಡಿದ್ರು ಇನ್ನೂ ಎಲ್ಲ ರೆಡಿ ಇದೆ. ಅದು ತಾವೇ ಇದು ಮಾಡಿದ್ರಲ್ಲ ಸರ್. ಲಾಸ್ಟ್ ಇಯರ್ ನಿಲ್ಸಿದ್ದು ನೀವೇ ಅದೆಲ್ಲ ಹಾಕಿದ್ರು ಬೋರ್ಡು. ಇವ್ರು ಹಾಕಿದ್ದು ಅಲ್ಲೇ ಅಣ್ಣ ಬೋರ್ಡು. ಇದನ್ನು ಹಾಕಿದ್ರು ಇವರು ಸಾಹೇಬ್ರು ಏನು ಹೇಳ್ತಾರೆ, ಈ ಬೋರ್ಡ್ ಹಾಕಿದ್ರು. ತಾವು ಇದನ್ನು ಇವ್ರಿಗೆ ಫೋನ್ ಮಾಡಿ, ಇವ್ರಿಗೆ ನೇರವಾಗಿ ಫೋನ್ ಮಾಡಿ ಅಣ್ಣ ಲೆಟ್ರು ಕೊಟ್ಟು ತಾವು ಸ್ಟಾಪ್ ಮಾಡಿಸಿದ್ರು. ಪ್ಯಾಸೆಂಜರ್ ನೋಡ್ಕೊಂಡು ಸ್ಟಾರ್ಟ್ ಮಾಡಕ್ಕೆ ಹೇಳಪ್ಪ ಅವ್ರಿಗೆ. ಆ ಕಡೆ ನಾನು ಆಯಂಗಲ್ ಆಗೈತಿ. ಅವ್ರು ಹೇಳ್ತಾ ಇದ್ದಾರೆ ಸ್ಟಾಫ್ ಹೆಲ್ಪ್ ಮಾಡಿದ್ದಾರೆ ಬ್ಯಾಗ್ ಅಪ್ ಲೋಡ್ ಮಾಡೋಕ್ಕೆ. ಅದೇ ಹೇಳಿದ್ದಾರೆ, ಅದೇ ಅವ್ರು ಹೇಳಿದ್ದು ನಾನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಸರ್. 2 ಜನ ಇಟ್ಟಿದ್ದೀವಿ ಸ್ಟಾಫ್. ಇಲ್ಲ ಸರ್, ಸರ್ ಇದು ಸ್ಟಾರ್ಟಿಂಗಿಂದ ನಡೀತಾ ಇದೆ. You are discouraging our local people. This is not good. Sir, there are local people only, sir. Everybody has all apps with them. Yeah, I know who is local and who is outsider. Sir, we are always in support of them, sir. We always discuss and sort it out. ನಮ್ಮ ಹತ್ರ ಏನು ಡಿಸ್ಕಸ್ ಮಾಡಿಲ್ಲ. ಸಂಜೆ ಸುಳ್ಳು ಹೇಳ್ಬೇಡಿ.
ನಿಮ್ಮ ಹತ್ರ ಹೇಳ್ತಾನೆ ಇದೀವಿ, ಸುಳ್ಳು ಹೇಳ್ಬೇಡಿ, ದಿಕ್ ತಪ್ಸಕ್ಕೆ ಹೋಗ್ಬೇಡಿ. ಸಾಹೇಬ್ರು ನಮಗಿಂತ ಚೆನ್ನಾಗಿ ಆಯ್ತಾ, ಎಲ್ಲ ಗೊತ್ತಿದೆ. ನಾವು ಸೂಸೈಡ್ ಮಾಡ್ಕೊಂಡು ಇವ್ರ ಹತ್ರ ಬರ್ಸೋಣ, ನಾವೇ ತಗ್ಸಿದ್ದೀವಿ. ಸೂಸೈಡ್ ಅಂದಣ ಅಲ್ಲೇನೆ, ಇವ್ರು ಕೊಡೋ ಟಾರ್ಚರ್ಗೆ ಅಲ್ಲೇ ಬೆಂಕಿ ಇಟ್ಕೊಂಡು ಸತ್ತೋದಣ್ಣ. ಇವ್ರ ಟಾರ್ಚರ್ಗೆ ಇದೇ ನಿಲ್ಕಂಡಪ್ಪ ಸುಮ್ಮನೆ ಅಲ್ಲೇ ಸೂಸೈಡ್ ಆಗಿ ಹೋದಣ್ಣ. ಇವ್ರಿಗೆ ಅಫೈರ್ಲಿದ್ರು, ಆ ಥರ ಮಾಡ್ಕೊಂಡಿದ್ದಾರಣ್ಣ. ಇವಾಗಲೂ ಸಾಯ್ತಾರಣ್ಣ. ಅಲ್ಲಿ ಬಂದ್ರಣ್ಣ 1,500 ಜನ ಕಾಯ್ತಾ ಇದ್ದಾರೆ ತಮಗೋಸ್ಕರ. ಆಲ್ಫಾತ್ರಿ ನೆನ್ನೆನೂ 1,500-2,000 ಜನ ಕಾಯ್ದಿದ್ದಾರೆ. ಅವ್ರಿಗೆಲ್ಲ ಊಟ ಇದ್ರೆ ಅವ್ರ ಹಾಕೋಣ 11 ಗಂಟೆಯಿಂದ ಇದುವರೆಗೂ ಬರೋವರೆಗೂ ಕಾಯ್ಕೊಂಡಿದ್ದಾರೆ ಅಣ್ಣ. ಎಲ್ಲರೂ ಅದೇ ಇಲ್ಲಿ ಓಡಿಸೋ ಗಾಡಿಗಳಾರ ಅಣ್ಣ, ಅವರು ಬೇರೆ ಯಾರೂ ಇಲ್ಲ. ಇವ್ರು ಬರೀ ಹೇಳೋದೆಲ್ಲ ಸುಳ್ಳು. ಇಲ್ಲಿ ಪ್ಯಾಸೆಂಜರ್ಸು ಕೇಳ್ರಣ್ಣ, ಒಬ್ಬರು ಬರ್ತಾಯಿಲ್ಲ ಪ್ಯಾಸೆಂಜರ್ಸು. ಒಂದು ಫ್ಲೈಟ್ ಬಂದರೆ 50% ಇವ್ರು ಪಿಕಪ್ ಮಾಡ್ತಿದ್ರು, ಇವತ್ತು 10% ಬರ್ತಾಯಿಲ್ಲ, ಒಬ್ಬರು ಬರಲ್ಲ ನಾವು. ಆ ಗಾಡಿಗಳು 20 ನಿಮಿಷ ನಿಂತ್ಕೊಳುತ್ತೆ BMTC ಬಸ್ಗೂ. ಇವ್ರು ಫುಲ್ಲು ಆಗಲ್ಲ, ಬಗ್ಗೀಸ್ ಅಂತ ಹೇಳ್ತಾರೆ. ಬಗ್ಗೀಸ್ BMTC ಇಲ್ಲೇ ಇದ್ದಾರೆ. ಎಷ್ಟು ಕಡಿಮೆ ಆಯಿತು ಸರ್? ಆನ್ ಆನ್ ಆ್ಯಾವ್ರೇಜ್ ನಮ್ಮದು ಸರ್ ಸಿಟಿ ಸರ್ವಿಸ್ನಲ್ಲಿ 2000 ಪ್ರತಿ ಮಂತ್ ಕಡಿಮೆ ಆಗ್ತಾ ಇದೆ ಸರ್. ಈಗ ಅದು ಟ್ರೆಂಡ್ ಇನ್ಕ್ರೀಸ್ ಆಗ್ತಾ ಇದೆ ಸರ್. ಕಡಿಮೆ ಆಗೋ ಟ್ರೆಂಡ್ ಇನ್ಕ್ರೀಸ್ ಆಗ್ತಾ ಇದೆ. ಅದು ನಮಗೆ ವಯಸ್ಸಾಗಿದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟು ಇಂಡಿವಿಜುವಲ್ ಟ್ರಾನ್ಸ್ಪೋರ್ಟ್ ಎಲ್ಲ OHM ಕ್ರಿಕೆಟ್ ಎಲ್ಲ ತಂದಿರೋದು BMTCಗೂ ಮತ್ತು ಪಬ್ಲಿಕ್ ಇವ್ರಿಗೆ ಡ್ರೈವರ್ಸ್ಗೆ ಡಿಫ್ರೆಂಟ್ ಇಶ್ಯೂಸ್ ಸರ್ OHM ಅದೆಲ್ಲ ಮೊದಲು ಇರಲಿಲ್ಲ ಸರ್. ಅವ್ರನ್ನ ಕರ್ಕೊಂಡ್ಬಂದಿದ್ದೀರಾ? ಹೌದಾ, 3 ತಿಂಗಳಾಯ್ತಣ್ಣ ಅವ್ರು ಬಂದು. ಆಮೇಲೆ ಎಲ್ಲ TS HR ಅದು ಇವಾಗ ನಾಳೆ SOS ಬಟನ್ ಇದೆ. ನಾಳೆ ಯಾರಾದರೂ ಏನಾದರೂ ಪ್ಯಾಸೆಂಜರ್ಗೆ ಏನಾದರೂ ಆದರೆ ನಾನು ಕ್ವಿಕ್ ರೈಡ್ ಓನರ್ ಕಾಲ್ ಮಾಡಿಬಿಟ್ಟು ಈ ಪ್ಯಾಸೆಂಜರ್ ಜೊತೆ ಈ ಥರ ಆಗಿದೆ, ಅದು ಏನು ಪ್ರಾಬ್ಲಮ್ ಸೇಫ್ಟಿ ಬಟನ್ ಇದೆ ಅದೆಲ್ಲ ಇದೆ. ಇವ್ರ ಜೊತೆ ನನ್ನ ಹತ್ರ ಏನು ಕಂಟ್ರೋಲ್ ಇಲ್ಲ ಸರ್. ಅದನ್ನ ಏರ್ಪೋರ್ಟ್ ನಾನು ಹೆಂಗೆ ಸಪೋರ್ಟ್ ಇದೆ, ಎಲ್ಲ ಇದೆ. ಇವ್ರಿಗೆ ಒಂದು ಕೇಸ್ ತೋರಿಸಿ, 17 ಇಯರ್ಸಲ್ಲಿ ಒಂದು ಕೇಸ್ ತೋರಿಸಿ ನೀವು ತೋರಿಸಿ ಸರ್. ಏರ್ಪೋರ್ಟ್ ಆದಾಗಲಿಂದ ಈ ಆಪರೇಟರ್ಸಿಂದ ನಿಮ್ಗೆ ಏನಾದ್ರು ತೊಂದರೆ ಆಗಿದೆ, ಪಬ್ಲಿಕ್ ಏನಾದ್ರು ತೊಂದರೆ ಆಗಿದೆ ಹೇಳಿ ಸರ್. ಆಲ್ ದ ಕಂಜೆಷನ್, ಆಮೇಲೆ ಅಲ್ಲಿ